ಮನಿ ಪ್ರಾಬ್ಲಮ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವು ಶೈಲೇಶ್ ಚಂದ್ರ ಅವರೇ. ಈಗ ನಮ್ಮ ಸ್ನೇಹಿತರು ಹೇಳಿದ್ರಲ್ಲಿ ಎರಡು ಅಂಶಗಳನ್ನ ಹೆಕ್ಕಿ ಮಾತಾಡೋಣ ಅಂತ ಅನಿಸ್ತಾ ಇದೆ. ಮೊದಲನೇದು, ಆದಾಯ ಇಲಾಖೆಯವರು 2.5 ಲಕ್ಷಕ್ಕಿಂತ ಕಡಿಮೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ. ಅದು ಕಾನೂನುಬದ್ಧವಾಗಿ ಅಲ್ಲ ಅಂತ ತಜ್ಞರು ಹೇಳ್ತಾರೆ. ಏನು ಅಂದ್ರೆ 2.5 ಲಕ್ಷ ರೂಪಾಯಿ ಇಲಾಖೆಯವರು ಕೊಟ್ಟಿರೋ ಸ್ಪಷ್ಟನೆ. ಆದರೆ ಅವರಿಗೆ 2.5 ಲಕ್ಷಕ್ಕಿಂತ ಕಡಿಮೆ ಮೊತ್ತದ ಒಂದು ವಹಿವಾಟನ್ನು ಕೂಡ ಇವಾಗಲೂ ಕೂಡ ಅವರು ಮಾನಿಟರ್ ಮಾಡದೇ ಇರ್ಬೋದು. ರ್ಯಾಂಡಮ್ ಅಂತ ಪಿಕಪ್ ಮಾಡ್ಕೊಂಡಾಗ ಅದನ್ನ ತಗೋಬಹುದು, ಅದನ್ನ ವಿಚಾರನ ತಗೋಬಹುದು. 2.5 ಲಕ್ಷಕ್ಕಿಂತ ಕಮ್ಮಿ ಇದೆಯಲ್ಲ ಅಂತ ನೀವು ಹೇಳಂಗಿಲ್ಲ. ಅಲ್ಲೂ ಬಜೆಟ್ ಹಣ ಎಷ್ಟು ಅಂತ ತಗೋಬಹುದು. ಆದರೆ ನಿನ್ನೆ ಒಬ್ಬರು ಡಿಸ್ಕಷನ್ ಅಲ್ಲಿ ಈಗ ಇದ್ದಾಗ ಹೇಳ್ತಾ ಇದ್ದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಸೊ ಅವರು ಯಾಕೆ 2.5 ಲಕ್ಷ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ, 2.5 ಲಕ್ಷ ಅಂತ ಯಾವುದೋ ಒಂದು ಕಟ್ ಆಫ್ ಇಟ್ಕೊಳ್ಳದೆ ಇದ್ರೆ, 2.5, 3, 1.5, ಏನೋ ಒಂದು ಕಟ್ ಆಫ್ ಇಟ್ಕೊಳ್ಳದೆ ಇದ್ರೆ ಆ ಲೆಕ್ಕಗಳನ್ನ ತಪಾಸಣೆ ಮಾಡೋದಕ್ಕೆ ಅಥವಾ ಮಾನಿಟರ್ ರ್ಯಾಂಡಮ್ ಆಗಿ ಚೆಕ್ ಮಾಡೋದಕ್ಕೆ ಅಷ್ಟೊಂದು ಸ್ಟಾಫ್ ಅವ್ರ ಹತ್ರ ಇಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಒಂದು ವರ್ಷಕ್ಕೆ 16 ಚಿಲ್ಲರೆ ಲಕ್ಷ ಕೋಟಿ ರೂಪಾಯಿನ ಕರೆನ್ಸಿ ಯಾವಾಗಲೂ ಇರುತ್ತೆ. ರಿಸರ್ವ್ ಬ್ಯಾಂಕು ಪ್ರತಿ ವಾರ ಅದನ್ನ ಪಬ್ಲಿಷ್ ಮಾಡುತ್ತೆ. ಅದು ಅಷ್ಟು ಕರೆನ್ಸಿ ಇದ್ರೆ ಅದರ 10ರಷ್ಟು ಕರೆನ್ಸಿ ಹಳೆದು ಕಂತೆಗಳಲ್ಲಿ ಇದೆ ಅಂತ ಒಂದು ಅಂದಾಜಿದೆ. ಅದು ನಮಗೆ ಗೊತ್ತಿಲ್ಲ. ಅದರಲ್ಲಿ 86% ನಮ್ಮ ಕರೆನ್ಸಿಯಲ್ಲಿ 83 ಇತ್ತು ಹೋದ ವರ್ಷ. ಈ ವರ್ಷ 86% ಕರೆನ್ಸಿ 501,000 ರೂಪಾಯಿ ಮೊತ್ತದ್ದು. ಅಂದ್ರೆ ಇವಾಗ ನಾವು ಸಾಮಾನ್ಯ ಜನರ ಕೈಯಲ್ಲೂ ಕೂಡ 500 ರೂಪಾಯಿ ನೋಡ್ತೀವಿ. 1,000 ರೂಪಾಯಿಂದ ಅಲ್ಲದೆ ಇದ್ರು 500 ರೂಪಾಯಿ ನಾವು ನೋಡ್ತೀವಿ. ಯಾಕೆ ಅಂತಂದ್ರೆ ಮೊತ್ತದ 86% ಆ ಡಿನಾಮಿನೇಷನ್ ಅಲ್ಲೇ ಇರೋದು. ಹಾಗಾಗ್ಬಿಟ್ಟಿದ್ರೆ 500ಕ್ಕೆ 1000ಕ್ಕೆ ಬೆಲೆಯೇ ಇಲ್ಲ. ಅಕೌಂಟ್ ಅಲ್ಲಿ 2.5 ಲಕ್ಷ ಅವ್ರು ಇಟ್ಕೊಂಡಿರೋದು ಈ ಕಟ್ ಆಫ್ ಸಾಮಾನ್ಯ ಜನರಲ್ಲೂ ಇದೆ. ಆದ್ರಿಂದ ನಾವು ಅದನ್ನು ಮುಟ್ಟದೇ ಇರೋದು ಬೇಡ ಅಂತ. ಆದರೆ ಅವರೊಂದು ಸ್ಥಿತಿಗೆ ಬಂದ್ರೆ, ಅವ್ರು ಇನ್ನೂ ಬಲಗೊಂಡ್ರೆ ಅವ್ರ ಇಲಾಖೆ, ಅವರು 2.5 ಲಕ್ಷಕ್ಕಿಂತ ಕಡಿಮೆ ಮೊತ್ತದ್ದು ಹಿಡಿತಾರೆ. ಅದು ಪೂರಕವಾಗಿ ಅಂದ್ರೆ ಯಾಕೆ 2.5 ಲಕ್ಷ ಮಾಡಿದ್ದಾರೆ ಅಂತಂದ್ರೆ, ಆದಾಯ ತೆರಿಗೆನಲ್ಲಿ ನಿಮ್ಮ ಆದಾಯದ ಮೊದಲ 2.5 ಲಕ್ಷಕ್ಕೆ ತೆರಿಗೆ ಇಲ್ಲ. ಸೊ ಈಗ ಅವ್ರು ಸ್ಕ್ರೂಟಿನಿ ಮಾಡಿದ್ರು ಕೂಡ 2.5 ಲಕ್ಷಕ್ಕೆ ಅಂದ್ರೆ ತೆರಿಗೆ ಹಾಕಕ್ ಬರೋದಿಲ್ಲ. ಸೊ ತೆರಿಗೆ ಹಾಕಕ್ ಬರಲ್ಲ ಅಂದ್ರೆ ಪೆನಾಲ್ಟಿ ಪ್ರಾವಿಷನ್ಸ್, ಇಂಟ್ರೆಸ್ಟ್ ಎಲ್ಲ. ಒಂದು ಇಂಟ್ರೆಸ್ಟ್ ಹೇಳ್ತೀನಿ. ನನ್ನ ಹತ್ರ 10 ಲಕ್ಷ ದುಡ್ಡಿದೆ, ನಾನೊಬ್ಬ ಫ್ಯಾಮಿಲಿ ಮೆಂಬರ್, 10 ಲಕ್ಷ ದುಡ್ಡಿದೆ. ನನ್ನ ಹೆಂಡತಿ ಹೌಸ್ ವೈಫ್, ಮಗನಿಗೂ ಕೂಡ ಬ್ಯಾಂಕ್ ಖಾತೆ ಇರ್ತದೆ, ಓದ್ತಾ ಇರ್ತಾನೆ, ಅವನಿಗೂ ಬ್ಯಾಂಕ್ ಖಾತೆ ಇರ್ತದೆ, ಹೆಂಡತಿಗೂ ಬ್ಯಾಂಕ್ ಖಾತೆ ಇರ್ತದೆ. ಬಟ್ ಆದಾಯ ನನ್ನ ಹತ್ರ ಮಾತ್ರ 10 ಲಕ್ಷ ಇರೋದು. ಈ 10 ಲಕ್ಷನ ನಾನು 2.5 ಲಕ್ಷ ಬ್ಯಾಂಕಿಗೆ, ನನ್ನ ಹೆಂಡತಿ 2.5 ಲಕ್ಷ ಅವಳ ಬ್ಯಾಂಕಿಗೆ, ನನ್ನ ಮಗನ ಅಕೌಂಟ್ ಇದ್ರೆ ಮಗನ ಅಕೌಂಟಿಗೆ 2.5 ಲಕ್ಷ. ಹಿಂಗೆ ಮೂರನ್ನೂ ಡಿವೈಡ್ ಮಾಡಿ ಒಟ್ಟಿಗೆ ಹಾಕ್ಬೋದಾ ನೋಡಿ? ಅವಳ ಆದಾಯ ತೋರಿಸ್ಬೇಕಾ? ಹೆಂಡತಿ ಆದಾಯ ಮತ್ತೆ ಮಗನ ಆದಾಯ ಇರೋದಿಲ್ಲ ಅಲ್ಲಿ. ಅಲ್ಲಲ್ಲ, ಮೊದಲನೇದಾಗಿ ಹಾಕ್ಬೋದು. ಹಾಕಿದಾಗ ಏನಾಗುತ್ತೆ, 2.5 ಲಕ್ಷಕ್ಕೆ ಟ್ಯಾಕ್ಸ್ ಬರೋದಿಲ್ಲ. ಅದಕ್ಕೋಸ್ಕರ ಅವ್ರ ಅಕೌಂಟ್ ನೋಡೋದಿಲ್ಲ, ಅದು ಕೇಳದೇ ಇಲ್ಲ. ಅದನ್ನ ಹಾಕಬಹುದು. ಎರಡನೇದಾದ್ರೆ ಕೇಳಬಹುದು ಅಂತ ನಾನು ಹೇಳ್ತಾ ಇರೋದು. ಅನುಮಾನ ಇದ್ದೇ ಇದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮೇಲೆ. ಅಂತದೊಂದು ಅನುಮಾನ ಕಾಮನ್ ಮ್ಯಾನ್ ಇದೆ. ಕಾಮನ್ ಮ್ಯಾನ್ ಪಾಯಿಂಟ್ ಆಫ್ ವ್ಯೂ ಕೇಳ್ಬೋದು. ಅವ್ರು ಯಾತಕ್ಕೆ ಕೇಳಲ್ಲ ಅಂತ ಆಗಲ್ಲ. ಅವ್ರಿಗೆ ಪ್ರಾಸೆಸ್ ಮಾಡಿದಾಗ ಮತ್ತೆ ಅದನ್ನ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಿಲ್ಲ, ಟ್ಯಾಕ್ಸ್ ಕಲೆಕ್ಟ್ ಮಾಡಕ್ ಬರೋದಿಲ್ಲ. ಎಲ್ಲಿ ಕೇಳ್ತಾರೆ ಅಂತಂದ್ರೆ, ಇದು ಅವಾಯ್ಡೆನ್ಸ್ ಆಫ್ ಇನ್ಕಮ್, ಇದು ಟ್ಯಾಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈಗ ನೀವೇ ಹೇಳ್ದಂಗೆ ನಿಮ್ಮ ಹೆಂಡತಿ ಹೌಸ್ ವೈಫ್ ಇರ್ತಾರೆ ಅಂತ ತಿಳ್ಕೊಳ್ಳಿ. ನೀವು 10 ಲಕ್ಷ ತಗೊಂಡು 5 ಲಕ್ಷ ಡೆಪಾಸಿಟ್ ಮಾಡಿದಾಗ ನಿಮ್ದು ಸ್ಕ್ರೂಟಿನಿಗೆ ಬರುತ್ತೆ ಅಂತ ತಿಳ್ಕೊಳ್ಳಿ. ಅವಾಗ ಅವ್ರು ಕೇಳ್ತಾರೆ, ನಿಮ್ ವೈಫ್ ಏನ್ ಮಾಡ್ತಾರೆ? ನೀವು ಡಿಕ್ಲೇರ್ ಮಾಡ್ಬಿಡ್ತಾರೆ ಶೀಸ್ ಅನ್ ಹೌಸ್ ವೈಫ್ ಅಂತ. ಅಂದ್ರೆ ಅವ್ರಿಗೆ ಎಲ್ಲಿತ್ತಪ್ಪ ಬಂತು ಸೋರ್ಸ್ ಅಂದ್ಬಿಟ್ಟು ಆ ಅಮೌಂಟ್ ನಿಮ್ಗೆ ಆಡ್ ಮಾಡಿ ಹಿಡಿತಾರೆ. ಬಟ್ ಸಮಸ್ಯೆ ಏನಾಗುತ್ತಪ್ಪ ಅಂತಂದ್ರೆ, ಎಗೇನ್ ಈ ವಾಲ್ಯೂಮ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ದಟ್ ಇಸ್ ಅನ್ ಓಕೆ. ಈಗ ಈ ಎಂಟೈರ್ ಪ್ಲಾನ್ ನಾವೇನ್ ಅರ್ಥ ಮಾಡ್ಕೋಬೇಕಂತಂದ್ರೆ, ಅವ್ರು ಈ 2.5 ಲಕ್ಷದ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ ಸರ್. ಅವರು ತಿಮಿಂಗಲಗಳ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊತಾ ಇರೋದು. ಅವ್ರ ಮುಂದೆ ಇದ್ದಿದ್ದ ಬಹುದೊಡ್ಡ ಸವಾಲ್ ಅಂದ್ರೆ ಕೋಟಾ ನೋಟುಗಳು. ಅದನ್ನ ಹೆಂಗೆ ಹೊರಗೆ ಬರ್ತಿರೋದ್ರಿಂದ. ಇನ್ನು 1 ಸ್ಟ್ರೋಕ್ ಈ ಕೇಮ್ ಔಟ್ ಆಫ್ ಕೋಟಾ ನೋಟ್ ಬಗ್ಗೆ. ಎರಡನೇದಾಗಿ ಮನೇಲಿ 5 ಲಕ್ಷ 10 ಲಕ್ಷ 20 ಲಕ್ಷ ಇಟ್ಕೊಂಡಿರೋರ್ ಬಗ್ಗೆ ಅವ್ರಿಗೆ ತಲೆನೇ ಕೆಡಿಸ್ಕೊತಲ್ಲ. ಯಾಕೆ ಅಂತಂದ್ರೆ 10-20 ಲಕ್ಷ ಇಟ್ಕೊಂಡಿರೋರು ಅದು ಮತ್ತೆ ಅದನ್ನ ಎಕಾನಮಿಕ್ ತರ್ತಾ ಇದ್ರು, ಗೋಲ್ಡ್ ತಗೋತಾ ಇದ್ರು, ಸೈಡ್ ತಗೋತಾ ಇದ್ರು, ಮತ್ತೆ ಅದನ್ನ ಮದುವೆಗೆ ಇಟ್ಕೊಂಡಿರ್ತಾರೆ, ಅದು ತರ್ತಾರೆ. ಅವರು ಯಾರು ತರ್ತಾ ಇದ್ದಿಲ್ಲಪ್ಪ ಅಂತಂದ್ರೆ ಈ ಕೋಟಿಗಟ್ಟಲೆ 10 ಕೋಟಿ 20 ಕೋಟಿ 30 ಕೋಟಿ 50 ಕೋಟಿ ಅಥವಾ ಪೇರ್ಸ್ ಇಟ್ಟಿರೋರೆಲ್ಲ ಅವ್ರು ಅದನ್ನ ಎಕಾನಮಿಕ್ ತರ್ತಾ ಇರ್ಲಿಲ್ಲ. ಈಗ ಅಲ್ಲಿಗೂ ಒಂದು ಅನುಮಾನ ಇದೆ, ಕ್ಲಿಯರ್ ಮಾಡ್ಬಿಡಿ ನೀವು. ಅಂದ್ರೆ ಈಗ ಅಲ್ಲೂ ಏನಂತಂದ್ರೆ, ಈಗ ಒಂದು ಕ್ಷೇತ್ರ ಯಾರೋ ಶಾಸಕ, ಅವನ ಹತ್ರ ಎಷ್ಟೋ ಕೋಟಿ ಗಟ್ಟಲೆ ದುಡ್ಡಿದೆ. ಅವ್ನು 100 ಜನ ಹುಡುಗರನ್ನ ರೆಡಿ ಮಾಡ್ತಾನೆ. ಅವ್ರ ಕ್ಷೇತ್ರದಲ್ಲಿ ಯಾರೋ 100 ಜನನೋ 200 ಜನನೋ ಅವರಿಗೆಲ್ಲ 2.5 ಲಕ್ಷ ಕೊಡ್ತಾನೆ. ಅವರೆಲ್ಲರೂ ಬ್ಯಾಂಕಿಗೆ ಅಕೌಂಟ್ ಹಾಕೊಳ್ಳಿ, ಅವ್ರ ಹತ್ರ ಚೆಕ್ ಮತ್ತೊಂದು ಏನೋ ತಗೊಳ್ತಾನೆ. ಸೊ ಇದು
ಇದಕ್ಕೆ ನಾವು ಇದನ್ನ ತಡೆಯಕ್ಕಾಗತ್ತಾ ಅಥವಾ ಇದು ಆ ಹುಡುಗರಿಗೆ ಯಾರು ಕ್ವಶನ್ ಮಾಡೋದು ಯಾರು ಅದನ್ನ? ಸರ್ ನೋಡ್ತೀನಿ ಕೇಳಿ. ಅವ್ನು wait ಮಾಡ್ಕೊಳ್ತಾನಲ್ಲ ಹಂಗಾರೆ. ಬೆಂಗಳೂರಿನಲ್ಲಿ ಇದನ್ನ ಮಾಡಿದಾಗ ಅವ್ರಿಗೆ ಟ್ರ್ಯಾಕ್ ಮಾಡಕ್ ಆಗೋದಿಲ್ಲ. ರಾಮನಗರದ ಪಕ್ಕದಲ್ಲಿ ಒಂದು ಚಿಕ್ಕ ಹಳ್ಳಿ ಇರುತ್ತೆ ಅಂತ ತಿಳ್ಕೊಳ್ಳಿ, ಅದ್ರ ಜನಸಂಖ್ಯೆನ 1000 ಜನ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಇರೋ 500 ಜನನು 2.5 ಲಕ್ಷ ಆಗ್ತಾರೆ ಅಂದ್ರೆ ಹಿಡಿತಾರೆ. ಹಂಗೆ ಈಗ ಎಲ್ಲ ನೋಡಿ ಸರ್, ಹಿಂಗ್ ಹಿಡಿದಾಗ ಒಂದು ಚೂರು ಸೋರುತ್ತೆ. ನಾನು ಅದ್ರ ಬಗ್ಗೆ ತಗೊಳ್ಬೇಕಾ ಈ ಲೀಡ್ ತಲೆ ಕೆಡ್ಸ್ಕೋಬೇಕು? ಅದನ್ನ ಮಾಡಿದ್ರೆ ಸೋರೋಗೋದು ಜಾಸ್ತಿನೇ. ಇವ್ರು ಹೇಳೋದು ಕರೆಕ್ಟ್. ಅಂದ್ರೆ ಒಂದು ಅವನ MLA ಹತ್ರ 100 ಕೋಟಿ ಇರ್ತದೆ, ಅವನ ಅಮ್ಮಮ್ಮ ಅಂದ್ರೆ 2 ಕೋಟಿ 5 ಕೋಟಿ ಅಷ್ಟೇ ಅವನ ಹತ್ರ ಅಷ್ಟು ರದ್ದಿ ಪೇಪರ್ ಅಂತ. ಅಲ್ಲ, ಇನ್ನೊಂದೇನಾಗುತ್ತೆ ಗೊತ್ತಾ, ಅದು ಬ್ಯಾಂಕ್ಗೆ ಬಂದ ತಕ್ಷಣನೇ ಅದು ಮಾನಿಟರ್ ಶುರು ಆಗ್ಬಿಡುತ್ತೆ, ಅದು ಸ್ಟ್ರೀಮ್ಗೆ ಬಂದಂಗೆ. ಈಗ ನಾವೆಲ್ಲರಿಗೂ ಏನ್ ಹೇಳ್ತಾ ಇದೀವಪ್ಪ ಅಂತಂದ್ರೆ, ಬ್ಯಾಂಕ್ ಕೆಲವರು ಆಯ್ತು ಸರ್ 35% ಈ ಸಲ ಜಾಸ್ತಿ ಟ್ಯಾಕ್ಸ್ ಕಟ್ಬಿಡ್ತೀನಿ ಕಟ್ಟಿ ಅಂತ ಹೇಳ್ತಾ ಇದ್ರೆ, ಒಂದ್ಸಲಿ ಟ್ಯಾಕ್ಸ್ ಕಟ್ಟಿದ್ಮೇಲೆ ಮತ್ತೆ ಅವನು ಅದನ್ನ ಕ್ಯಾಶ್ ಮಾಡ್ತಾನೆ ಹುಚ್ಚ ಅವನು. ಟ್ಯಾಕ್ಸ್ ಕಟ್ಟಿ ನೀನು ವೈಟ್ ಮನಿ FD ಇಟ್ಕೋ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕೋ, ಶೇರ್ಸ್ ಅಲ್ಲಿ ಹಾಕೋ, ವೈಟ್ ಮನಿ ಇದು. ನೀನ್ ಟ್ಯಾಕ್ಸ್ ಕಟ್ಟಿದ ತಕ್ಷಣ ವೈಟ್ ಮನಿ, ಮತ್ತೆ ಅದನ್ನ ಡ್ರಾ ಮಾಡಿ ಯಾಕೆ ಇಟ್ಕೋತೀಯ? ಅಲ್ಲ, ನನಗೆ ಗೊತ್ತಿಲ್ಲ ಯಾವ್ದೋ ಒಂದು ಎರಡನೇದು 50 ಲಕ್ಷಕ್ಕೆ ಎಷ್ಟು ಕಟ್ಟಬೇಕಾಗ? ಒಂದು ವೇಳೆ 2.5 ಲಕ್ಷಕ್ಕಿಂತ ಮೇಲೆ ಯಾರೊಬ್ಬ 12 ಲಕ್ಷ ರೂಪಾಯಿ ಉಳಿಯುತ್ತೆ, ಅದು ಓಕೆ ಲೆಕ್ಕಾಚಾರ, ಒಂದು ಲೆಕ್ಕಾಚಾರ. ಇವೆಲ್ಲ ಹೈಪೋಥೆಟಿಕಲ್ ಕ್ಯಾಲ್ಕುಲೇಷನ್ಸ್. ಬಟ್ ಇನ್ಕಮ್ ಟ್ಯಾಕ್ಸ್ ಅವ್ರು ಬರೋದು 2 ವರ್ಷ ಆದ್ಮೇಲೆ, ಅದಕ್ಕೆ ಬಡ್ಡಿ ಗಿಡ್ಡಿ ಹಾಕಿದ್ರೆ ಅದ್ರ ಮೇಲೆ ಕಟ್ಟಬೇಕಾಗುತ್ತೆ. ಇವತ್ತು ಈ ವರ್ಷ ರಿಟರ್ನ್ ಕಟ್ಟಿದ್ರೆ ಈ ವರ್ಷನೇ ಚೆಕ್ ಆಗಲ್ಲ, ಇನ್ನೊಂದು 1.5 ವರ್ಷ ಬಿಟ್ಟಾಗುತ್ತೆ. ಬಟ್ ತೆರಿಗೆ ಹಾಕೋದಲ್ಲಿ ಇವತ್ತಿಂದ ಪೆನಾಲ್ಟಿ ಇಂಟ್ರೆಸ್ಟ್ ಎಲ್ಲ ಹಾಕೋದು ಇವತ್ತಿಂದ ಹಾಕ್ತಾರೆ. ಸೊ ಆಮೇಲೆ ಇನ್ನೊಂದೇನಾಗುತ್ತಪ್ಪ ಅಂತಂದ್ರೆ, ಆ 2.5 ಲಕ್ಷನ ಇನ್ನು ಸ್ಪ್ಲಿಟ್ ಮಾಡಿ ಹಾಕ್ತಾರಲ್ಲ ಜನಗಳಿಗೆಲ್ಲ, ಅವ್ರು ಅದನ್ನ ಡ್ರಾ ಮಾಡಿ ಮತ್ತೆ ಅವ್ರ ಹತ್ರ ಅವ್ರು ಏನ್ ಮಾಡ್ಬೇಕೀಗ? ಅದನ್ನ ಖರ್ಚು ಮಾಡ್ತಾರೆ ಯಾರು? ಈ ಲಿಮಿಟ್ಸ್ ಇದೆಯಲ್ಲ, ವಾರಕ್ಕೆ 18,000 ಅದೆಲ್ಲ ಇನ್ನೊಂದು 2 ತಿಂಗಳು 3 ತಿಂಗಳು ಆಗೋದಿಲ್ಲ. ಸೊ ಎಷ್ಟು ನಂಬಿಕೆನೂ ಬೇಕಲ್ಲ. ಯಾವ ನಂಬಿಕೆನಲ್ಲಿ ನೀವು ಜನಗಳ ಹತ್ರ 100 ಜನದ ಹತ್ರ ಅಷ್ಟು ಇಡ್ತೀರಾ? ಈಗ ಅದೊಂದೇ ಅವೈಲಬಿಲಿಟಿ ಇರೋದು. ಈಗ ಇಟ್ಕೊಂಡ್ರು ಕಷ್ಟ. ನೆಕ್ಸ್ಟ್ ಏನೋ ಸೀಸ್ ಆಯ್ತು, ರೇಡ್ ಆಯ್ತು, ಅದ್ರಲ್ಲಿ ಸಿಕ್ಬಿತ್ತು ಅಂದ್ರೆ ಮತ್ತೆ ಅದೊಂದು ಕೇಸ್ ಅದು. ಈಗ ನಾನೇನು ಹೇಳ್ತಾ ಇದ್ನಲ್ಲ, 16.5 ಲಕ್ಷ ಕೋಟಿ ಸರ್ಕ್ಯುಲೇಷನ್ ನಲ್ಲಿದೆ ಅಂತ, ಅದರಲ್ಲಿ 86% ದೊಡ್ಡ ಡಿನಾಮಿನೇಷನ್ ನೋಟ್ಗಳು, ಮಿಕ್ಕದ 14% ಕಡಿಮೆ ಡಿನಾಮಿನೇಷನ್ ನೋಟ್ಗಳು. ಅದು ಇರಲಿ. ಈಗ ಈ ದೊಡ್ಡ ಡಿನಾಮಿನೇಷನ್ ನೋಟ್ಗಳೇನೆ ಅಂದ್ರೆ ಇವಾಗ ಲೀಗಲ್ ಟೆಂಡರ್ ಆಗದೆ ಹೋಯ್ತಲ್ಲ, ಈಗ ಲೀಗಲ್ ಟೆಂಡರ್ ಅಲ್ಲ ಅಂತ ಆಗೋಯ್ತಲ್ಲ, ಅಂದ್ರೆ ರದ್ದು ಬಿತ್ತಲ್ಲ, ಅದು ಕಾನೂನು ಪ್ರಕಾರ ಅದನ್ನ ಚಲಾವಣೆ ಮಾಡೋ ಹಾಗಿಲ್ಲ ಅಂತ ಬಂದಿದೆಯಲ್ಲ, ಆ ಹುಡ್ಡನ್ನ ಇವಾಗ ತಂದು ಕೊಡ್ಬೇಕು ಅಂತ ಒಂದು ನಿರೀಕ್ಷೆ. ಆ ನಿರೀಕ್ಷೆ ಇರೋದು 15.75 ಅಂದ್ರೆ 15.25 ಲಕ್ಷ ಕೋಟಿ ರೂಪಾಯಿ ಹಣ ಇವಾಗ ಬೊಕ್ಕಸಕ್ಕೆ ಬರಬೇಕು. ಎಕ್ಸ್ಚೇಂಜ್ಗೋ ಅಥವಾ ಅಕೌಂಟ್ಗೆ ಹಾಕೋದು ಯಾವುದೋ ಒಂದು ರೀತಿಯಲ್ಲಿ ಮೇನ್ ಸ್ಟ್ರೀಮ್ಗೆ ಬರಬೇಕು, ಅಧಿಕೃತಗೊಳ್ಳಬೇಕದು. ಅದನ್ನು ಎಷ್ಟು ಅಧಿಕೃತಗೊಳ್ಳುತ್ತೆ ಅದು ಇವಾಗ ಪ್ರಶ್ನೆ ಕಾಡ್ತಾ ಇರೋದು. ಅದಕ್ಕೆ ಕಾಯ್ಬೇಕು, ಅದಕ್ಕೆ ಕಾದ್ರೆ ಒಂದು ಅಂದಾಜು ಸಿಗುತ್ತೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವರು ಪ್ರಸ್ತಾಪ ಮಾಡಿದ್ರಲ್ಲ ಉತ್ತರ ಪ್ರದೇಶ ಸುಡ್ತಾ ಇದ್ರು ಅಂತ, ಅದು ಅರ್ಧ ಕಾರಣ ಗಾಬರಿಯಿಂದ ಸುಟ್ಟಿದ್ದಾರೆ. ಇನ್ನರ್ಧ ಕಾರಣ ಅವರು ಮನವರಿಕೆ ಆಗಿದೆ, ಎಷ್ಟೇ ಮಾಡಿದ್ರು ಕೂಡ ನಾವು ಇದನ್ನ ಕನ್ವರ್ಟ್ ಮಾಡಕ್ಕಾಗಲ್ಲ, ಅಧಿಕೃತವಾಗಿ ತಗೊಳ್ಳೋದಕ್ಕಾಗೋದಿಲ್ಲ ಅಂತ ಅವ್ರಲ್ಲಿ ಎಲ್ಲಾ ಲೆಕ್ಕಾಚಾರಗಳು ಹಾಕಿ ಆ ಒಂದು ಹತಾಶರಾಗಿ ಕೂಡ, ಗಾಬರಿಯಿಂದ ಸುಟ್ಟಿರೋದುಂಟು, ಹತಾಶರಾಗಿ ಕೂಡ ಸುಟ್ಟಿರೋದುಂಟು. ಇದಾಯ್ತು. ಇನ್ನೊಂದು ಅಂಶವನ್ನು ನಾನು ಇವ್ರದನ್ನ ಹೇಳಿದ್ದನ್ನ ಎತ್ಕೋಬೇಕು ಅಂತ ಹೇಳಿದ್ರೆ, ನೀವು ಅದನ್ನ ಪ್ರಸ್ತಾಪ ಮಾಡಿದ್ರಿ. ಏನು ಅಂತ ಹೇಳಿದ್ರೆ, ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಅಂತ ಕಮಿಷನ್ ಮೇಲೆ ಒಪ್ಪಿಕೊಂಡು ಖಾತೆಗೆ ತುಂಬೋದು. ಇವತ್ತು ನಿನ್ನೆ ಬೆಳಗ್ಗೆ ಆಗಿದ್ದ ಒಂದು ಪ್ರಸಂಗನ ನಾನು ಹೇಳ್ತೇನೆ. ಓಲಾ ಕ್ಯಾಬಲ್ಲಿ ಹೋಗ್ತಿದ್ದಾಗ ನನ್ನ ಮಗಳಿಗೆ ಕೇಳ್ತಾನೆ ಆತ ಚಾಲಕ, ಮೇಡಮ್ ಒಂದು 1 ಲಕ್ಷ 2 ಲಕ್ಷ ಇದ್ರೆ ನಾನು ಕನ್ವರ್ಟ್ ಮಾಡ್ಕೊಡ್ತೀನಿ ಮೇಡಮ್, ನಿಮಗೆ ಕೊಡಿ ಅಂತ ಕೇಳ್ತಾನೆ. ನೇರಾಗಿ ತುಂಬಾ ಅಪರಿಚಿತರು ಗ್ರಾಹಕರು ಅಷ್ಟೇ, ಟ್ಯಾಕ್ಸಿನಲ್ಲಿ ಹೋಗ್ತಾ ಇರುವಾಗ ಗ್ರಾಹಕಿ ಅಷ್ಟೇ. ಯಾಕೆ ಅದಕ್ಕೆ ಏನಪ್ಪ ನಿನ್ಗೆ ಹೆಂಗ್ ಕೇಳ್ತೀಯ, ನೀನ್ ಹೆಂಗ? ಇಲ್ಲ ಮೇಡಮ್ ನನ್ಗೆ ಅದೆಲ್ಲ ಗೊತ್ತು, ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟಿದ್ದಾನೆ. ನೀವು ಕೊಡಿ, ನನಗೆ 20% ಕೊಡ್ಬೇಕಷ್ಟೇ. ನೀವು 1 ಲಕ್ಷ ರೂಪಾಯಿ ಕೊಟ್ಟರೆ ನನಗೆ 20,000 ಕೊಡ್ಬೇಕು. ನೀವು ಏನ್ ಮಾಡ್ತಾರೆ ಸರ್? ಹೆಂಗ್ ಮಾಡ್ತಾರೆ ಅದನ್ನ? ನಾನು ನಿಮ್ಮ ಹೆಸರಿಗೆ ವರ್ಗಾಯಿಸ್ತೀನಿ ಅಥವಾ ದುಡ್ಡು ಬೇಕಾದ್ರೆ ತಂದು ಕೊಡ್ತೀನಿ, ಹೊಸ ನೋಟ್ಗಳು ತಂದು ಕೊಡ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಅವನು ಆ ದಂಧೆ ಗೊತ್ತಿದೆ ಅವನಿಗೆ. ಆದ್ರೆ ಎಷ್ಟು ಜನಕ್ಕೆ ಮಾಡಬಲ್ಲ ಅವನು? ಆಮೇಲೆ ಈಗ ಒಂದು ಮಿತಿಯ ಮೇಲೆ ನೀವು ನಗದನ್ನ ತಗೊಂಡು ಹೋದ್ರು, ಮೋದಿಯವರ ಕ್ರಮಕ್ಕೂ ಮುಂಚಿಂದು ಹೇಳ್ತಾ ಇದ್ದೀನಿ ನಾನು, ತಗೊಂಡು ಹೋದ್ರು ಇಷ್ಟಾದ್ರೆ 40,000 ರೂಪಾಯಿಗಿಂತ ಮೇಲೆ ಅಲ್ಲಲ್ಲ, ಪ್ಯಾನ್ ಕಾರ್ಡ್ ಕೊಡ್ಬೇಕು, ಅದೇ ಪ್ಯಾನ್ ಅಕೌಂಟ್ ಕೊಡ್ಬೇಕು. ಪ್ಯಾನ್ ಕಾರ್ಡ್ ಅಂತಂದ್ರೆ ಅಲ್ಲಿ ಮುದ್ರೆ ಒತ್ತಿದಾಗ ಹೋಗ್ಬಿಡುತ್ತೆ ನಿಮ್ಮ ಹೆಸರಿಗೆ. ಇನ್ನು 50 ವರ್ಷ ಆದ್ಮೇಲೆ ಅದ್ರ ಕಾರ್ಡ್ ಅಲ್ಲಿ ಇರುತ್ತೆ, ತೆಗಿತಾರೆ ಪ್ಯಾನ್ ಕಾರ್ಡ್. ಪ್ಯಾನ್ ಕಾರ್ಡ್ ಅವನು ಯೂಸ್ ಮಾಡಿದ್ರೆ ಎಷ್ಟು ಪ್ಯಾನ್ ಕಾರ್ಡ್ ಯೂಸ್ ಮಾಡಿ, ಯಾರ ಪ್ಯಾನ್ ಕಾರ್ಡ್ ಯೂಸ್ ಮಾಡಿ, ಎಷ್ಟು ಹಣವನ್ನ ಅವನು ಹೀಗೆ ಈ ದಂಧೆಯಲ್ಲಿ ಇಟ್ಕೊಂಡು 20% ಮಾಡ್ಬೋದು. ಅವತ್ತು
ಮೋದಿ ಅವರು ಅನೌನ್ಸ್ ಮಾಡಿದ ದಿವಸ ರಾತ್ರಿ ಮುಂಬೈನಲ್ಲಿ ಒಂದು ವ್ಯವಹಾರ ನಡೀತಾ ಇತ್ತು. ಏನ್ ವ್ಯವಹಾರ ನಡೀತಾ ಇತ್ತು ಅಂತ ಹೇಳಿದ್ರೆ ಇದೆ, 1,000 ರೂಪಾಯಿ ನೋಟ್ನ ನಾನು 80% ಕೊಡ್ತೀನಿ, ಇನ್ನು 20% ನಾನು ಇಟ್ಕೋತೀನಿ ಅಂತನೋ ಒಂದೊಂದು. ಕೆಲವರು ಬರೀ 300 ರೂಪಾಯಿಗೆ 1,000 ರೂಪಾಯಿ ನೋಟ್ ಕೊಟ್ಟು ಕೈ ತೊಳ್ಕೊಂಡಿದ್ದಾರೆ. ಈ ದಂಧೆ ನಡೀತಾ ಇದೆ. ಇದಕ್ಕೆ ನಿನ್ನೆ ಅಲ್ಲ ಮೊನ್ನೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಒಂದು ಸರ್ವೆ ಅಂತ ಮಾಡಿದ್ದಾರೆ. ಡೆಲ್ಲಿಯ ಕರೋಲ್ ಬಾಗು ಇತ್ಯಾದಿ ಏರಿಯಾ, ಮುಂಬೈ ಮತ್ತು ದಕ್ಷಿಣ ಭಾರತದ ಕೆಲವು ನಗರಗಳು, ಇಲ್ಲಿ ನಗರಗಳಲ್ಲಿ ಈ ದಂಧೆ ನಡೆಸ್ತಾ ಇದಾರಲ್ಲ, ಈ ದಂಧೆ ಹೇಗೆ ನಡೆಸ್ತಾ ಇದ್ದಾರೆ, ಅವ್ರ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ ಎಷ್ಟಿದೆ ಅಂತ ಒಂದು ಸರ್ವೆ. ಅವರೇನು ಕ್ರಮ ತಗೊಳಕ್ ಹೋಗಿಲ್ಲ. ಈ ಸರ್ವೆ ಮಾಡಿರೋದು ಯಾಕೆ ಅಂತ ಹೇಳಿದ್ರೆ 15.75 ಲಕ್ಷ ಬರಬೇಕಲ್ಲ, ಬರುತ್ತೆ ಅಂತ ನಿರ್ದಿಷ್ಟ ಇದೆಯಲ್ಲ. ಪೂರ್ತಿ ಬರದೇ ಇದ್ರೆ ನೀವು ಹೇಳಿದ ಹಾಗೆ ಸುಟ್ಟಾಕಿರ್ತಾರೆ, ಭೂಮಿಲಿ ಹೂತಿರ್ತಾರೆ, ಎಲ್ಲ ಏನಾದ್ರೂ ಮಾಡಿರ್ತಾರಲ್ಲ, ಅದು ಎಷ್ಟು ಹೋಗುತ್ತೆ, ಮೇನ್ ಸ್ಟ್ರೀಮ್ಗೆ ಎಷ್ಟು ಬರುತ್ತೆ ಅಂತ ಒಂದು ಅಂದಾಜು ಬೇಕು ಅಂತ ಹೇಳ್ಬಿಟ್ಟು ಬರ್ತೀನಿ. ಒಂದು ಚರ್ಚೆ ಮಾಡ್ತೀನಿ, ವಿರಾಮ ತೆಗೆದುಕೊಂಡು ಬರ್ತೀನಿ. ಮನಿ ಪ್ರಾಬ್ಲಮ್ ಮತ್ತು ಅದನ್ನು ಆಗ್ತಿರುವಂತಹ ದಂಧೆಗೆ ಕಡಿವಾಣ ಹೆಂಗೆ ಹಾಕ್ಬೇಕು ಅನ್ನೋದನ್ನು ಕೂಡ ಚರ್ಚೆ ಮಾಡೋಣ. ಈಗ ಒಂದು ವಿರಾಮದ ನಂತರ ಚರ್ಚೆ ಮತ್ತೆ ಮುಂದುವರಿಯುತ್ತೆ.